ಇಂದಿನ ಲೋಕದಲ್ಲಿ ಎಲ್ಲವೂ ವೇಗವಾಗಿ ನಡೀತಾ ಇದೆ. ಫಾಸ್ಟ್ ಫುಡ್, ಫಾಸ್ಟ್ ಇಂಟರ್ನೆಟ್, ತಕ್ಷಣದ ಉತ್ತರಗಳು, ತಕ್ಷಣದ ಯಶಸ್ಸು. ಆದರೆ ಜೀವನದ ಕೆಲವು ಮಹತ್ವದ ವಿಷಯಗಳು ಮಾತ್ರ ನಿಧಾನವಾಗಿ ಬೆಳೀತಾ ಇದೆ. ಒಂದು ಬೀಜ ಮರವಾಗಲು ಸಮಯ ಬೇಕು, ಒಂದು ಮಗು ಬೆಳೆಯಲು ಸಮಯ ಬೇಕು, ಯಶಸ್ಸು ಬರಲು ಸಮಯ ಬೇಕು, ಸಂಬಂಧಗಳು ಗಟ್ಟಿಯಾಗಲು ಸಮಯ ಬೇಕು. ಆದರೆ ನಮಗೆ ಕಾಯೋದಕ್ಕೆ ಇಷ್ಟ ಇಲ್ಲ. ಸಣ್ಣ ವಿಷಯಕ್ಕೂ ಕೋಪ ಬರ್ತದೆ. ಟ್ರಾಫಿಕ್ನಲ್ಲಿ ನಿಂತರೂ ಕೋಪ, ಮೊಬೈಲ್ ನಿಧಾನವಾಗಿದ್ರೂ ಕೋಪ, ಜನರು ನಮ್ಮನ್ನ ಅರ್ಥ ಮಾಡಿಕೊಳ್ಳದೆ ಇದ್ರು ಬೇಸರ. ಆದ್ರೆ ನೆನ್ಪಿಡಿ, ತಾಳ್ಮೆ ಇಲ್ಲದವನಿಗೆ ಶಾಂತಿ ಇರೋದಿಲ್ಲ. ತಾಳ್ಮೆ ಕಲಿತವನಿಗೆ ಜೀವನದಲ್ಲಿ ಸ್ಥಿರತೆ ಬರ್ತದೆ. ಬೈಬಲ್ ಹೀಗೆ ಹೇಳ್ತದೆ, ಪ್ರಸಂಗಿ 7ನೇ ಅಧ್ಯಾಯ 8ನೇ ವಚನ, ಅಮ್ಮುಗಾರನಿಗಿಂತ ತಾಳ್ಮೆಯುಳ್ಳವನು ಉತ್ತಮ. ಫ್ರೆಂಡ್ಸ್, ಮೊದಲನೇದಾಗಿ ತಾಳ್ಮೆ ಅಂದ್ರೆ ದುರ್ಬಲತೆ ಅಲ್ಲ. ಬಹಳ ಜನರಿಗೆ ತಾಳ್ಮೆ ಅಂದ್ರೆ ಮೌನವಾಗಿರುವಂಥದ್ದು, ಏನು ಮಾಡದೇ ಇರುವುದು, ಭಯ ಪಡುವುದು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನಿಜವಾದಂಥ ತಾಳ್ಮೆ ಅಂದ್ರೆ ಸರಿಯಾದಂಥ ಸಮಯದವರೆಗೆ ಶಾಂತಿಯಿಂದ ಕಾಯುವುದು, ಭಾವನೆಗಳನ್ನ ನಿಯಂತ್ರಿಸುವಂಥದ್ದು, ತಕ್ಷಣ ಪ್ರತಿಕ್ರಿಯಿಸದೆ ಯೋಚಿಸುವುದು. ಒಬ್ಬ ಶಕ್ತಿಶಾಲಿ ವ್ಯಕ್ತಿ ಯಾರು ಗೊತ್ತಾ? ಕೋಪ ಬಂದಾಗ ತನ್ನನ್ನ ನಿಯಂತ್ರಿಸಬಲ್ಲವನು. ಎರಡನೆಯದಾಗಿ, ತಾಳ್ಮೆ ನಮ್ಮ ವ್ಯಕ್ತಿತ್ವವನ್ನ ರೂಪಿಸ್ತದೆ. ತಾಳ್ಮೆ ಇಲ್ಲದೆ ಇರುವವರು ಬೇಗ ಕೋಪ ಮಾಡ್ಕೊಳ್ತಾರೆ, ತಪ್ಪು ನಿರ್ಧಾರ ತೆಗೆದುಕೊಳ್ತಾರೆ, ಸಂಬಂಧಗಳನ್ನ ಹಾಳು ಮಾಡ್ಕೊಳ್ತಾರೆ. ಆದರೆ ತಾಳ್ಮೆ ಉಳ್ಳವರು ಸರಿಯಾದಂಥ ಸಮಯದಲ್ಲಿ ಮಾತನಾಡ್ತಾರೆ, ಶಾಂತಿಯನ್ನ ಉಳಿಸ್ಕೊಳ್ತಾರೆ. ಫ್ರೆಂಡ್ಸ್, ಒಮ್ಮೆ ಒಬ್ಬ ಯುವಕ ಒಬ್ಬ ದೊಡ್ಡ ಶಿಲ್ಪಿಯ ಬಳಿ ಕೆಲ್ಸಕ್ಕೆ ಹೋಗ್ತಾನೆ. ಅವನ್ ಕೇಳ್ದ, ಗುರುಗಳೇ, ನೀವು ಈ ಸುಂದರ ಮೂರ್ತಿಯನ್ನ ಹೇಗ್ ಮಾಡ್ತೀರಿ? ಶಿಲ್ಪಿ ಉತ್ತರಿಸ್ದ, ನಾನು ಮೂರ್ತಿಯನ್ನ ಮಾಡಲ್ಲ, ಅಗತ್ಯವಿಲ್ಲದ ಕಲ್ಲಿನ ಭಾಗಗಳನ್ನ ನಿಧಾನವಾಗಿ ತೆಗೆದಾಕ್ತೇನೆ. ಆ ಯುವಕ ಅರ್ಥ ಮಾಡ್ಕೊಂಡ, ದೊಡ್ಡ ಕಲಾಕೃತಿಗೆ ಸಮಯ ಬೇಕು, ಸಹನೆ ಬೇಕು, ಒಂದೇ ದಿನದಲ್ಲಿ ಏನೂ ಆಗೋದಿಲ್ಲ. ಹಾಗೆ ನಮ್ಮ ಜೀವನದಲ್ಲೂ ಸಮಯ, ಅನುಭವ ಇವೆಲ್ಲ ನಿಧಾನವಾಗಿ ನಮ್ಮ ವ್ಯಕ್ತಿತ್ವವನ್ನ ರೂಪಿಸ್ತವೆ. ಮೂರನೆಯದಾಗಿ, ತಾಳ್ಮೆ ಸಂಬಂಧಗಳನ್ನ ಉಳಿಸ್ತದೆ. ಎಷ್ಟೋ ಸಂಬಂಧಗಳು ಕೋಪದಿಂದ, ತಕ್ಷಣ ಮಾತನಾಡಿದ ಮಾತಿನಿಂದ, ಅರ್ಥ ಮಾಡಿಕೊಳ್ಳದ ಕಾರಣದಿಂದ ಹಾಳಾಗ್ತವೆ. ಒಮ್ಮೆ ಮಾತನಾಡಿದ ಮಾತು ಮರಳಿ ಬರೋದಿಲ್ಲ. ತಾಳ್ಮೆ ಇದ್ರೆ ನಾವು ಕೇಳಲು ಕಲಿತೇವೆ, ಅರ್ಥ ಮಾಡಿಕೊಳ್ಳಲು ಕಲಿತೇವೆ, ಕ್ಷಮಿಸಲು ಕೂಡ ನಾವು ಕಲಿತೇವೆ. ನಾಲ್ಕನೆಯದಾಗಿ, ಜೀವನದ ದೊಡ್ಡ ಯಶಸ್ಸುಗಳಿಗೆ ತಾಳ್ಮೆ ಬೇಕು. ಇಂದು ಎಲ್ಲರೂ ಬೇಗ ಶ್ರೀಮಂತರಾಗಬೇಕು, ಬೇಗ ಪ್ರಸಿದ್ಧರಾಗಬೇಕು, ಬೇಗ ಯಶಸ್ವಿ ಆಗ್ಬೇಕಂತ ಯೋಚಿಸ್ತಾರೆ. ಆದ್ರೆ ನಿಜವಾದಂಥ ಯಶಸ್ಸು ನಿಧಾನವಾಗಿ ಬರ್ತದೆ. ಒಬ್ಬ ರೈತ ಬೀಜ ಬಿತ್ತಿದ ದಿನವೇ ಬೆಳೆಯನ್ನ ಪಡೆಯೋದಿಲ್ಲ. ಅವನು ನೀರು ಹಾಕ್ತಾನೆ, ಕಾಯ್ತಾನೆ, ಕ್ಷಮಿಸ್ತಾನೆ, ವಿಶ್ವಾಸ ಇಡ್ತಾನೆ, ನಂತರ ಫಲ ಬರ್ತದೆ. ಫ್ರೆಂಡ್ಸ್, ಒಬ್ಬ ವಿದ್ಯಾರ್ಥಿ ಗಿಟಾರ್ ಕಲಿಯೋದಿಕ್ಕೆ ಶುರು ಮಾಡ್ದ. ಮೊದಲನೇ ದಿನ ಅವನು ಚೆನ್ನಾಗಿ ನುಡಿಸೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವನು ಅದನ್ನ ಬಿಡ್ಬೇಕಂತ ಯೋಚಿಸ್ದ. ಆದ್ರೆ ಅವನ ಗುರು ಹೇಳಿದ್ರು, ಪ್ರತಿದಿನ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡು, ತಕ್ಷಣ ರಿಸಲ್ಟ್ಗೋಸ್ಕರ ಆತುರ ಪಡಬೇಡ. ಕೆಲವು ತಿಂಗಳ ನಂತರ ಅವನ ವೇದಿಕೆಯಲ್ಲಿ ಅದ್ಭುತವಾಗಿ ನುಡಿಸ್ದ. ಯಶಸ್ಸು ಒಂದಿನ ಬರಲಿಲ್ಲ, ಅದು ತಾಳ್ಮೆಯಿಂದ ಬಂತು. ಐದನೆಯದಾಗಿ, ತಾಳ್ಮೆ ನಮಗೆ ಒಳಗಿನ ಶಾಂತಿಯನ್ನ ಕೊಡ್ತದೆ. ತಾಳ್ಮೆ ಇಲ್ಲದವರು ಯಾವಾಗ್ಲೂ ಆತಂಕದಲ್ಲಿ, ಕೋಪದಲ್ಲಿ, ಒತ್ತಡದಲ್ಲಿ ಇರ್ತಾರೆ. ಆದ್ರೆ ತಾಳ್ಮೆ ಇರುವವರು ಶಾಂತಿಯಾಗಿರ್ತಾರೆ, ಸ್ಪಷ್ಟವಾಗಿ ಯೋಚಿಸ್ತಾರೆ, ಜೀವನವನ್ನ ಆನಂದಿಸ್ತಾರೆ. ಫ್ರೆಂಡ್ಸ್, ನಾವು ತಾಳ್ಮೆಯನ್ನ ಹೇಗೆ ಕಲಿಬಹುದು? ತಕ್ಷಣ ಪ್ರತಿಕ್ರಿಯಿಸಬೇಡಿ. ಕೋಪ ಬಂದಾಗ 10 ಸೆಕೆಂಡು ಮೌನವಾಗಿರ್ರಿ. ಆಳವಾಗಿ ಯೋಚಿಸಿ, ಈ ಸಮಸ್ಯೆ 5 ವರ್ಷಗಳ ನಂತರ ಮುಖ್ಯವಾಗಿರ್ತದ. ನಿಧಾನವಾಗಿ ಬೆಳೆಯುವಂತ ವಿಷಯಗಳನ್ನ ಗೌರವಿಸಿ. ಸಂಬಂಧ, ವ್ಯಕ್ತಿತ್ವ, ಯಶಸ್ಸು ಇವೆಲ್ಲ ಸಮಯವನ್ನ ತೆಗೆದುಕೊಳ್ತವೆ. ಹೋಲಿಕೆ ಮಾಡಬೇಡಿ, ಪ್ರತಿಯೊಬ್ಬರ ಸಮಯ ವಿಭಿನ್ನವಾಗಿರ್ತದೆ. ಸಣ್ಣ ವಿಷಯಗಳಲ್ಲಿ ಸಹನೆ ಅಭ್ಯಾಸ ಮಾಡಿ, ಸಾಲಿನಲ್ಲಿ ನಿಲ್ಲುವಂಥದ್ದು, ಇತರರನ್ನ ಕೇಳುವಂಥದ್ದು, ನಿಧಾನವಾಗಿ ಮಾತನಾಡುವಂಥದ್ದು. ಫ್ರೆಂಡ್ಸ್,
ಕೊನೆಯದಾಗಿ ತಾಳ್ಮೆ ಅಂದರೆ ಕೇವಲ ಕಾಯುವುದಲ್ಲ, ಸರಿಯಾದಂಥ ಮನೋಭಾವದೊಂದಿಗೆ ಕಾಯುವಂಥದ್ದು. ಜೀವನದಲ್ಲಿ ಕೆಲವು ಆಶೀರ್ವಾದಗಳು ನಿಧಾನವಾಗಿ ಬರ್ತವೆ, ಕೆಲವು ಕನಸುಗಳು ಸಮಯವನ್ನು ತೆಗೆದುಕೊಳ್ತವೆ, ಕೆಲವು ಗಾಯಗಳು ನಿಧಾನವಾಗಿ ಗುಣವಾಗ್ತವೆ. ಆದರೆ ನೆನ್ಪಿಡಿ, ತಾಳ್ಮೆ ಇರುವವನು ಕೊನೆಗೆ ಬಲಿಷ್ಠನಾಗ್ತಾನೆ. ತಾಳ್ಮೆ ಜೀವನವನ್ನು ಸುಂದರಗೊಳಿಸ್ತದೆ. ಹಾಗಾಗಿ ಇಂದು ಒಂದು ನಿರ್ಧಾರ ಮಾಡಿ, ನಾನು ತಕ್ಷಣ ಕೋಪಗೊಳ್ಳೋದಿಲ್ಲ, ನಾನು ಶಾಂತಿಯಿಂದ ಯೋಚಿಸ್ತೇನೆ, ನಾನು ಸಮಯದ ಮೇಲೆ ವಿಶ್ವಾಸ ಇಡ್ತೇನೆ, ನಾನು ತಾಳ್ಮೆಯನ್ನು ಕಲಿತೇನೆ. ಕೊನೆಯಲ್ಲಿ ನೆನ್ಪಿಡಿ, ಒಳ್ಳೆಯ ವಿಷಯಗಳು ಸಮಯ ತೆಗೆದುಕೊಳ್ತವೆ.